TV7 ಕನ್ನಡಕ್ಕೆ ಸ್ವಾಗತ. ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಪರಶುರಾಂಪುರ ಪೊಲೀಸ್ ಠಾಣಾ ಅಭಿಯಾನ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಮೂಲಕ ತಮ್ಮ ಅಮೂಲ್ಯ ಜೀವವನ್ನು ರಕ್ಷಿಸಿಕೊಳ್ಳಬೇಕು ಹಾಗೂ ಆಗಸ್ಟ್ 15ರ ಒಳಗಾಗಿ ದಂಡವಿರುವುದಿಲ್ಲ. ನಂತರ ಹೆಲ್ಮೆಟ್ ಧರಿಸದಿದ್ದರೆ ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಪರಶುರಾಂಪುರ PSI ಮಾರುತಿ ಎಚ್ ರವರು ಸಾರ್ವಜನಿಕರಿಗೆ ಸಲಹೆ ನೀಡಿದರು. ಇವರು ಪರಶುರಾಂಪುರ ಹೋಬಳಿಯ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ದ್ವಿಚಕ್ರ ವಾಹನ ಸವಾರರೊಂದಿಗೆ ಹೆಲ್ಮೆಟ್ ಅಭಿಯಾನ ಕುರಿತು ಮಾತನಾಡಿದ ಅವರು, ಹೆಲ್ಮೆಟ್ ಜೀವ ರಕ್ಷಕ ಸಾಧನವಾಗಿದ್ದು, ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ತಲೆಗೆ ಆಗುವ ಗಂಭೀರ ಗಾಯಗಳಿಂದ ರಕ್ಷಿಸುತ್ತದೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕರು ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಆಧುನಿಕ ಜೀವನ ಶೈಲಿಯ ಜಂಜಾಟದಲ್ಲಿ ಕೆಲವರು ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಿ ಅಪಘಾತಗಳಿಗೆ ಒಳಗಾಗಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ನಿಮ್ಮನ್ನು ನಂಬಿಕೊಂಡು ತಂದೆಯ ತಾಯಿ, ಪತ್ನಿ ಹಾಗೂ ಮಕ್ಕಳು ಜೀವನ ನಡೆಸುತ್ತಿದ್ದಾರೆ. ಈ ಜವಾಬ್ದಾರಿಯನ್ನು ಅರಿತು ಪ್ರತಿದಿನ ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು CPI ಮಾರುತಿ ಎಚ್ ಕಿವಿಮಾತು ಹೇಳಿದರು. ಇನ್ನು ಮುಂದೆ ಸುರಕ್ಷತೆಯ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವವರ ವಿರುದ್ಧ ಕಾನೂನು ಪ್ರಕಾರ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪರಶುರಾಂಪುರ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ವಾಹನ ಸವಾರರು ಉಪಸ್ಥಿತರಿದ್ದರು. ವರದಿ ಮೌನೇಶ ಆಚಾರ್, TV7 ಕನ್ನಡ, ಚಳ್ಳಕೆರೆ. ಎಲ್ಲರಿಗೂ ಹೆಲ್ಮೆಟ್ ಧರಿಸಿ, ಅಲ್ಲಿ ಇಲ್ಲ ಅಂದ್ರೆ ಹೊರಗಡೆ ಹೆಲ್ಮೆಟ್ ಸಿಗ್ತದೆ ಅಂತ ತಗೊಂಡ್ಬಂದು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಆಫ್ಟರ್ 15ನೇ ತಾರೀಕು ಮುಗಿದ ನಂತರ 16ನೇ ತಾರೀಕಿಂದ ಈಗ ಯಾವುದೇ ರೀತಿ ದಂಡ ಹಾಕ್ತಿಲ್ಲ ನಿಮಗೆ. ನೆಕ್ಸ್ಟ್ ದಂಡ ಹಾಕಕ್ಕೆ ಶುರು ಮಾಡ್ತೀವಿ. ಮತ್ತೆ ಬೇರೆ ರೀತಿ ಲೈಸೆನ್ಸ್ ಎಲ್ಲ ರದ್ದಾಗುತ್ತೆ. ಸೊ ಯಾಕೆ ಹೆಲ್ಮೆಟ್ ಕಡ್ಡಾಯ ಧರಿಸಬೇಕು ಅಂತ ನಾವು ಹೇಳ್ತೀವಿ ಅಂತಂದ್ರೆ, ಇದು ನೋಡಿ ಹೆಲ್ಮೆಟ್ ಇದೆ. ಈ ಹೆಲ್ಮೆಟ್ ಇದು ಎಷ್ಟು ಸುರಕ್ಷಿತವಾಗಿರುತ್ತೆ ಅಂದ್ರೆ, ರಸ್ತೆಯಲ್ಲಿ ಏನಾದರೂ ದೇಹದ ಯಾವುದೇ ಅಂಗ ಆಕ್ಸಿಡೆಂಟಲ್ಲಿ ಹೋದ್ರೆ ಅದು ಮತ್ತೆ ಜೀವನ ಮಾಡ್ಬೋದು. ಬಟ್ ತಲೆ ಹೊಡೆತ ಬಿದ್ದು ತಲೆಗೆ ಏನಾದ್ರು ಪೆಟ್ಟು ಬಿತ್ತು ಅಂತಂದ್ರೆ, ತಲೆ ಓಡಾಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಮನುಷ್ಯ ಬದುಕಲ್ಲ, ಕೋಮ ಹೋಗ್ತಾನೆ, ಸತ್ತೋಗ್ತಾನೆ. ಅದಕ್ಕೆ ಎಕ್ಸಾಂಪಲ್ ಇಷ್ಟೇ, ಯಾವುದೇ ವ್ಯಕ್ತಿ ಬೈಕಲ್ಲಿ ಸ್ಕಿಟ್ ಆಗ್ತದೆ, ಫಸ್ಟ್ ಬಿಡೋದು ತಲೆ, ಕರೆಕ್ಟಾ? ಕೈಕಾಲುಗಳು ಒಂದು ತಲೆ ಬೀಳ್ತದೆ, ತಲೆ ಬಿದ್ದ ತಕ್ಷಣ ರೋಡಿಗೆ ಇನ್ನು ರಪ್ಪನಾಗೆ ಅದು ಬಿದ್ದು ತಲೆ ಹೊಡೆದೋಗುತ್ತೆ, ಬ್ಲಡ್ ಬರುತ್ತೆ. ಬ್ಲಡ್ ಬಂತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಮನುಷ್ಯ ಬದುಕೋ ಸಾಧ್ಯತೆ ಬಹಳ ಕಡಿಮೆ. ಹಂಗಾಗಿ ಇದು ಜೀವ ರಕ್ಷಕ ಅಂತ ಕರಿತೀವಿ. ಬೇರೆ ಯಾವುದೇ ಅಂಗ ಆದ್ರೂ ಪರವಾಗಿಲ್ಲ, ಕೈ ಹೋದ್ರು ಕಾಲು ಹೋದ್ರು, ಸಣ್ಣ ಪುಟ್ಟ ಅನಿರೀಕ್ಷಿತ ಆಕ್ಸಿಡೆಂಟ್ ಆದಾಗ ಮನುಷ್ಯ ಬದುಕ್ತಾನೆ. ಆದರೆ ತಲೆನೇ ಹೊಡೆದೋದ್ರೆ ಯಾವುದೇ ಕಾರಣಕ್ಕೂ ಬದುಕಲ್ಲ. ಅದಕ್ಕೆ ಈ ಹೆಲ್ಮೆಟ್ನ ಸುರಕ್ಷತೆ ಸಲುವಾಗಿ ತಲೆ ಸುರಕ್ಷತೆ